ನಮಸ್ಕಾರ. ಮೈಸೂರು ಸಂಸ್ಥಾನದ ಮಹಾ ಬರಗಾಲ, ಸಾಂಪ್ರದಾಯಿಕ ನೀರಿನ ನಿರ್ವಹಣೆಯ ಮಿತಿಗಳು. ಪ್ರಾಚೀನ ಭಾರತ ಮತ್ತು ಕರ್ನಾಟಕದಲ್ಲಿ ಅದ್ಭುತವಾದಂತಹ ಕೆರೆ, ಕುಂಟೆ, ಕಟ್ಟೆ, ಕಲ್ಯಾಣಿ, ಬಾವಿ ಮುಂತಾದ ನೀರು ಮತ್ತು ನೀರಾವರಿ ವ್ಯವಸ್ಥೆ ಇತ್ತು. ನಮ್ಮ ಪೂರ್ವಜರು ನೀರಿನ ನಿರ್ವಹಣೆಯಲ್ಲಿ ಅದ್ಭುತವಾದಂತಹ ಪರಿಣಿತಿ ಹೊಂದಿದ್ರು. ಮಳೆ ಬೆಳೆಗಳನ್ನ ಕುರಿತಾಗಿ ಅವರಿಗೆ ಭಾರಿ ತಿಳುವಳಿಕೆ ಇತ್ತೆನ್ನುವ ಹಿಂದಿನ ಕಾಲದ ಸುವರ್ಣ ಯುಗವನ್ನು ಹಾಡಿ ಹೊಗಳುವ ನೂರಾರು ಭಾಷಣಗಳು, ಅಭಿಪ್ರಾಯಗಳು ನಮಗೆ ಎದುರಾಗ್ತವೆ. ಚಾರಿತ್ರಿಕ ಮತ್ತು ದಾಖಲೆಗಳ ದೃಷ್ಟಿಯಲ್ಲಿ ನೋಡಿದಾಗ ಇದು ಭಾವುಕ ಉತ್ಪ್ರೇಕ್ಷೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಧುನಿಕ ಪೂರ್ವ ಕಾಲದಲ್ಲಿ ಮಳೆ ಇಲ್ಲದೆ ಬರಗಾಲ ಎದುರಾಗಿ ರೋಗಗಳಿಗೆ ತುತ್ತಾಗಿ ಜನ ಸಾಯೋದನ್ನು ದಾಖಲಿಸ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಸಂಪರ್ಕ ಸಾರಿಗೆ ಇಲ್ಲದಿದ್ದಂಥ ಕಾಲದಲ್ಲಿ 10 ಕಿಲೋಮೀಟರ್ಗಳ ಆಚೆ ನಡೀತಾ ಇದ್ದ ಸಂಗತಿಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ದೂರದಲ್ಲಿ ನಡೆದ ಮತ್ತು ನಡೀತಿದ್ದ ಸಂಗತಿಗಳು ಗೊತ್ತೇ ಆಗ್ತಾ ಇರಲಿಲ್ಲ. ಕೆಲವೊಮ್ಮೆ ಗೊತ್ತಾದರೂ ಕೂಡ ಅದು ಬಾಯಿ ಮಾತಿಗೆ ಸೀಮಿತ ಆಗಿದ್ದು ಅಸ್ಪಷ್ಟ ಆಗಿರ್ತಾ ಇತ್ತು. ಇಂಥ ಸ್ಥಿತಿಯಲ್ಲಿಯೂ ಕೂಡ ಮಳೆ ಹೋಗಿ ಬರ ಬಂದು ಜನ ಎದುರಿಸಿದ ಸಂಕಷ್ಟಗಳನ್ನ ಜಾನಪದ ಕವಿಗಳು ಹಾಡಿದ್ರು. ಆದರೆ ಇದರಿಂದ ಯಾವ ಕಾಲದಲ್ಲಿ ಎಷ್ಟು ವ್ಯಾಪಕವಾಗಿ ಬರ ಬಂದಿತ್ತು ಅನ್ನೋದು ತಿಳಿಯೋದಿಲ್ಲ. ಕೆಲವು ಶಾಸನಗಳಲ್ಲಿ, ಶಿಲಾಶಾಸನಗಳಲ್ಲಿ, ಹಾಗೆಯೇ ಸಾಹಿತ್ಯದಲ್ಲಿ ಬರದ ಬಗ್ಗೆ ಕೆಲವು ಹೇಳಿಕೆಗಳು ಬರ್ತವೆ. ಆದರೆ ಬರದ ತೀವ್ರತೆಯ ವ್ಯಾಪಕತೆ ಗೊತ್ತಾಗೋದಿಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ದಾಖಲೆಗಳು ನೀಡೋದಕ್ಕೆ ಪ್ರಾರಂಭಿಸಿದ ಮೇಲೆ ನಮಗೆ ಭಾರತ ಮತ್ತು ಕರ್ನಾಟಕಗಳಲ್ಲಿ ಮಳೆ ಕೊರತೆ, ಬರಗಾಲದ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ದಕ್ತೊಡುತ್ತದೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಬರಗಳು ಅಪರೂಪ ಅಂತಕ್ಕಂಥ ಜನಪ್ರಿಯ ಹೇಳಿಕೆಯನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಕೆರೆಗಳು, ಕಟ್ಟೆಗಳು, ಕಾಲುವೆಗಳು, ಬಾವಿಗಳು ಮತ್ತು ಸಣ್ಣ ಜಲಾಶಯಗಳ ಜಾಲ ಇದ್ದಿದ್ದು ನಿಜ. ಆದರೆ ಅದನ್ನು ಆಧುನಿಕ ಅರ್ಥದಲ್ಲಿ ಎಲ್ಲ ಕಡೆ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಬರವನ್ನು ತಡೆಯಬಲ್ಲ ಮಹಾನ್ ನೀರು ನಿರ್ವಹಣಾ ವ್ಯವಸ್ಥೆ ಅಂತ ಚಿತ್ರಣ ಮಾಡೋದು ಇತಿಹಾಸದ ಅತಿ ಸರಳೀಕರಣ ಆಗುತ್ತೆ ಮತ್ತು ನಾವು ಆಧುನಿಕತೆಯನ್ನು ಉದ್ದೇಶಪೂರ್ವಕವಾಗಿ ಕೀಳಾಗಿ ನೋಡಿದಂತೆ ಆಗುತ್ತೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಕೆರೆ ಕಟ್ಟೆಗಳ ಪರಂಪರೆ ಬಹಳ ಪ್ರಾಚೀನವಾದ್ದು. ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು ಅಂತ ಮಕ್ಕಳಿಗೆ ತೊಟ್ಟಿಲಲ್ಲಿರಬೇಕಾದ್ರೇ ಹೇಳಲಾಗ್ತಾ ಇತ್ತನ್ನ ದಾಖಲೆಗಳು ಕೂಡ ನಮ್ಮಲ್ಲಿದ್ದಾವೆ. ಮಳೆ ನೀರನ್ನು ಹಿಡಿದುಕೊಳ್ಳೋದು, ಭೂಗರ್ಭ ಜಲವನ್ನು ತುಂಬಿಸೋದು, ಬೆಳೆಗಳಿಗೆ ನೀರು ಹೊತ್ಸೋದು ಹಾಗೂ ಪಶುಗಳಿಗೆ ನೀರು ನೀಡೋದು, ಇವುಗಳಲ್ಲಿ ಕೆರೆಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದ್ವು. ರಾಜರು, ಸ್ಥಳೀಯ ನಾಯಕರು, ದೇವಾಲಯಗಳು, ಗ್ರಾಮ ಸಮುದಾಯಗಳು ಮತ್ತು ಭೂಸ್ವಾಮಿಗಳು ಅಂದರೆ ಭೂಮಿಯ ಒಡೆಯರು ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕೆರೆಗಳನ್ನು ಕಟ್ಟಿಸಿ ಅಥವಾ ದುರಸ್ತಿ ಮಾಡಿಸ್ತಾ ಇದ್ರು. ಹೀಗಾಗಿ ಕರ್ನಾಟಕದ ಹಳ್ಳಿಯ ಆರ್ಥಿಕತೆಯಲ್ಲಿ ಕೆರೆ ಒಂದು ಮುಖ್ಯವಾದಂಥ ಸಾಮೂಹಿಕ ಮೂಲಸೌಕರ್ಯಾಗಿತ್ತು. ಆದರೆ ಇಲ್ಲಿ ಒಂದು ಮುಖ್ಯವಾದಂಥ ಸಂಗತಿಯನ್ನು ಗಮನಿಸಬೇಕು. ಕೆರೆಗಳ ಅಸ್ತಿತ್ವ ಮತ್ತು ಕೆರೆ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಯಾವಾಗಲೂ ನಿರ್ವಹಣೆಯ ಆಗ್ತಾ ಇತ್ತು ಅನ್ನೋದು ಅಲ್ಲ. ಯಾಕಂತ ಹೇಳಿದ್ರೆ ಕೆರೆಗಳ ಅಸ್ತಿತ್ವ ಮತ್ತು ಕೆರೆ ವ್ಯವಸ್ಥೆಯ ಪರಿಣಾಮಕಾರಿ ನಿರ್ವಹಣೆ ಎರಡು ಒಂದೇ ವಿಷಯ ಆಗೋದಿಲ್ಲ. ಒಂದು ಕೆರೆ ಉತ್ತಮವಾಗಿ ಕಟ್ಟಲ್ಪಟ್ಟಿದ್ರು ಅದರ ಕಟ್ಟೆ ಒಡೆದ್ರೆ, ಏರಿ ಒಡೆದ್ರೆ, ಕಾಲುವೆಗಳು ಹೂಳಿಂದ ತುಂಬಿದ್ರೆ, ಅಣೆಕಟ್ಟು ದುರಸ್ತಿ ಆಗದೆ ಇದ್ರೆ ಅಥವಾ ಸತತವಾಗಿ 2-3 ಮಳೆಗಾಲಗಳು ವಿಫಲ ಆದರೆ ಅದರ ಸಾಮರ್ಥ್ಯ ಬಹಳ ಕಡಿಮೆ ಆಗ್ತದೆ. ಬಹುತೇಕ ಸಾಂಪ್ರದಾಯಿಕ ಕೆರೆಗಳು ಸ್ಥಳೀಯ ಜಲಾನಯನ ಪ್ರದೇಶದ ಮಳೆಯ ಮೇಲೆ ಅವಲಂಬಿತ ಆಗಿದ್ವು. ಆದ್ದರಿಂದ ಮಳೆ ಬೀಳದೆ ಇದ್ರೆ, ಆ ಜಾಗದಲ್ಲಿ ಮಳೆ ಬೀಳದೆ ಇದ್ರೆ ಕೆರೆಯಲ್ಲಿ ನೀರೇ ಇರ್ತಾ ಇರಲಿಲ್ಲ. ಪ್ರಾಚೀನ ಮತ್ತು ಮಧ್ಯಕಾಲೀನ ಸಮಾಜಗಳು ಸ್ಥಳೀಯ ಪರಿಸ್ಥಿತಿಗೆ ಹೊಂದಿಕೊಂಡಂಥ ಪರಿಣಾಮಕಾರಿಯಾದಂಥ ಜಲಸಂಗ್ರಹ ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸಿದ್ವು. ಆದರೆ ಅವುಗಳ ಸಾಮರ್ಥ್ಯ ಅಲ್ಲಿ ಬರ್ತಾ ಇದ್ದಂಥ ಮಳೆ, ಭೌಗೋಳಿಕ ಪರಿಸ್ಥಿತಿ, ಕೆರೆಗಳ ನಿರ್ವಹಣೆ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸತತ ಬರಗಾಲದ ಅವಧಿಯ ಮೇಲೆ ಅವಲಂಬ ಆಗಿತ್ತು. 19ನೇ ಶತಮಾನದ ಮಧ್ಯಭಾಗದ ಮೈಸೂರು ಮುಖ್ಯವಾಗಿ ಕೃಷಿ ಆಧಾರಿತ ಸಮಾಜ ಆಗಿತ್ತು. ಮಳೆಯ ಮೇಲೆ ಅವಲಂಬಿತವಾಗಿದ್ದಂಥ ಒಣಭೂಮಿ ಕೃಷಿ, ಕೆರೆಗಳು, ಬಾವಿಗಳು ಮತ್ತು ಸಣ್ಣ ನೀರಾವರಿ ವ್ಯವಸ್ಥೆಗಳು ಗ್ರಾಮೀಣ ಆರ್ಥಿಕತೆಗೆ ಆಧಾರ ಆಗಿದ್ದವು. ಸಾಮಾನ್ಯವಾಗಿ ಮಳೆ ವಿಫಲ ಆದಾಗಲೂ ಕೂಡ, ಬರದೇ ಇದ್ದಾಗಲೂ ಕೂಡ ಕೆರೆ ಕಟ್ಟೆಗಳ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಜನರನ್ನು ಕಾಪಾಡ್ತಾ ಇತ್ತು. ಆದರೆ 1870ರ ದಶಕದ ನಡುಭಾಗದಲ್ಲಿ ಈ ಪರಿಸ್ಥಿತಿ ಬೇರೆಯೇ ಆಯಿತು. 1874ರಲ್ಲಿ ಅತಿಯಾದ ಮಳೆಯಿಂದ ಸಂಗ್ರಹಿಸಿಟ್ಟಿದ್ದಂಥ ರಾಗಿ ಮುಂತಾದ ಆಹಾರ ಧಾನ್ಯಗಳು ಹಾನಿಗೊಳಗಾದವು, ಕಾಳುಕಡಿಗಳು ಧಕ್ಕೆ ಒಳಗಾದವು. ನಂತರ ಮಳೆಯ ಕೊರತೆ ಪ್ರಾರಂಭ ಆಯಿತು. 1875ರಲ್ಲಿ ಮಳೆ ಅಸಮರ್ಪಕವಾಗಿ ಬಂತು. ಒಟ್ಟು ಮಳೆಯ ಪ್ರಮಾಣ 500 ಮಿಲಿಮೀಟರ್ನ ಮೈಸೂರು ಸಂಸ್ಥಾನದಲ್ಲಿ ದಾಟಲಿಲ್ಲ. ಪರಿಣಾಮವಾಗಿ ಕೃಷಿ ಒಕ್ಕಲ್ತನದ ಉತ್ಪಾದನೆ ಕುಸಿತು ಮತ್ತು ರೈತರಿಗೆ ತೆರಿಗೆ ವಿನಾಯಿತಿಗಾಗಿ ರೈತರು ಮನವಿ ಮಾಡಿಕೊಳ್ಳತೊಡಗಿದರು. 1876ರಿಂದ 1878ರ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಸಂಭವಿಸಿದ ಮಹಾಕ್ಷಾಮ ಭಾರತೀಯ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಅತ್ಯಂತ ಕ್ರೂರ ಹಾಗೂ ಭೀಕರವಾದಂಥ ಮಾನವೀಯ ದುರಂತಗಳಲ್ಲಿ ಒಂದಾಗುತ್ತೆ. ಸ್ಥಳೀಯವಾಗಿ ಇದನ್ನು ಧಾತು ವರ್ಷದ ಕ್ಷಾಮ ಅಂತ ಕರೀತಾರೆ. ಯಾಕಂದರೆ ಇದು ಧಾತುನಾಮ ಸಂವತ್ಸರದಲ್ಲಿ ಬಂದಿತ್ತು, ಅಥವಾ ಧಾತು ಈಶ್ವರ ಕ್ಷಾಮ ಅಂತ ಇದನ್ನು ಕರೀತಾರೆ. ಮದ್ರಾಸು ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಜೊತೆಗೆ ಮೈಸೂರು ರಾಜ್ಯ ಕೂಡ ಇದರ ಭೀಕರ ಹೊಡೆತಕ್ಕೆ ಒಳಗಾಯಿತು.
ವಿಶೇಷವಾಗಿ ಮೈಸೂರು ಪ್ರಾಂತ ಪ್ರದೇಶದಲ್ಲಿ ಹಸಿವು, ರೋಗ, ಜಾನುವಾರುಗಳು ಸಾವು, ವಲಸೆ ಮತ್ತು ಕೃಷಿಯ ಕುಸಿತ ಒಟ್ಟಾಗಿ ಜನಸಂಖ್ಯೆಯ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರಿದವು. ಬ್ರಿಟಿಷರ ನೇರ ಆಡಳಿತದಲ್ಲಿದ್ದಂಥ ಮೈಸೂರು ಸಂಸ್ಥಾನದಲ್ಲಿ ಈ ಕ್ಷಾಮ, ಈ ಬರ ಲಕ್ಷಾಂತರ ಜನರ ಜೀವವನ್ನು ಬಲಿ ತೆಗೆದುಕೊಂಡಿತು. ರಾಜ್ಯದ ಇಡೀ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿತು. 1874ರಲ್ಲಿ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿಯಾದ ಮಳೆಯಿಂದ, ಮೊದಲೇ ನಾವಾಗಲೇ ತಿಳ್ಕೊಂಡಂಗೆ 1874ರಲ್ಲಿ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿಯಾದ ಬೆಳೆಯಿಂದ ರಾಗಿ ಬೆಳೆ ಹಾಳಾಗಿತ್ತು. ಇದಾದ ನಂತರ 1875 ಮತ್ತು 1876ರಲ್ಲಿ ಮುಂಗಾರು ಹಾಗೆಯೇ ಹಿಂಗಾರು ಮಳೆಗಳು ಸಂಪೂರ್ಣ ವಿಫಲ ಆದವು, ಕೈಕೊಟ್ಟವು. ಕೆರೆಕಟ್ಟೆಗಳು ಹಾಗೂ ಬಾವಿಗಳು ಬಟ ಬಯಲಾಗಿ ಒಣಗೋದು. ಈ ಸಮಯದಲ್ಲಿ ಮೈಸೂರು ಸಂಸ್ಥಾನ ಬ್ರಿಟಿಷ್ ಕಮಿಷನರ್ಗಳ ನೇರ ಆಡಳಿತದಲ್ಲಿತ್ತು. ಸ್ಥಳೀಯ ಆಡಳಿತ ಆಹಾರದ ಅಭಾವವನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣವಾಗಿ ಸೋತು. ಬ್ರಿಟಿಷ್ ಸರ್ಕಾರ ಧಾನ್ಯಗಳ ಬದಲಾಗಿ ಹತ್ತಿ ಮತ್ತು ಅದರಂತಹ ರಫ್ತು ಆಧಾರಿತ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇತ್ತು. ಕಾಳುಗಳ ತುರ್ತು ಸಂಗ್ರಹಣೆಗೆ ಕೊರತೆ ಉಂಟಾಯಿತು. ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಬ್ರಿಟಿಷ್ ಸರ್ಕಾರ ಉಚಿತ ವ್ಯಾಪಾರ ನೀತಿಯನ್ನು, ಅಂದರೆ ಮುಕ್ತ ವ್ಯಾಪಾರ ನೀತಿಯನ್ನು, ಫ್ರೀ ಟ್ರೇಡ್ ಪಾಲಿಸಿನ ಅನುಸರಿಸಿತು. ಭಾರತದಿಂದ ಕಾಳು ಕಡಿಗಳನ್ನ ಬ್ರಿಟನ್ಗೆ ರಫ್ತು ಮಾಡೋದನ್ನು ಮುಂದುವರಿಸಿತು. 1875ರಿಂದಲೇ ಅಪಾಯದ ಸೂಚನೆಗಳು ಕಾಣಿಸಿಕೊಂಡಿದ್ರು ಕೂಡ ಪರಿಸ್ಥಿತಿ ತಕ್ಷಣವೇ ಮಹಾಪರದ ರೂಪವನ್ನು ಪಡೆಯಲಿಲ್ಲ. ಆದರೆ 1876ರಲ್ಲಿ ಮತ್ತೆ ಮುಂಗಾರು ವಿಫಲ ಆದಾಗ ಈ ಸಮಸ್ಯೆ, ಈ ಬಿಕ್ಕಟ್ಟು ಬಹಳ ತೀವ್ರ ಆಯಿತು. ಐತಿಹಾಸಿಕ ದಾಖಲೆಗಳ ಪ್ರಕಾರ 1875ರ ಅಕ್ಟೋಬರ್ನಿಂದ 1877ರ ಅಕ್ಟೋಬರ್ವರೆಗೆ ಸತತವಾಗಿ 4 ಮಳೆಗಾಲಗಳು ಸಾಮಾನ್ಯ ಪ್ರಮಾಣದ ಮಳೆಯನ್ನು ತರಲಿಲ್ಲ. 1875ರ ಬೆಳೆ ಈಗಾಗಲೇ ಸರಾಸರಿಗಿಂತ ಕಡಿಮೆ ಆಗಿತ್ತು. 1876ರಲ್ಲಿ ಕೆಲವು ಪ್ರದೇಶಗಳಲ್ಲಿ ಬೆಳೆ ಸಾಮಾನ್ಯ ಉತ್ಪಾದನೆಯ ಕೇವಲ 15ರಿಂದ 20% ಒಳಗಡೆ ಇತ್ತು. ಹಾಸನ ಮತ್ತು ಶಿವಮೊಗ್ಗದಂತಹ ಪಶ್ಚಿಮ ಘಟ್ಟಗಳ ಸಮೀಪದ ತುಸು ಉತ್ತಮ ಪ್ರದೇಶಗಳಲ್ಲೂ ಕೂಡ ಅರ್ಧದಷ್ಟು ಬೆಳೆ ಮಾತ್ರ ದಕ್ಕಿತ್ತು. ಇದು ಕೇವಲ ಮಳೆ ಕೊರತೆಯ ಸಮಸ್ಯೆ ಆಗಿರಲಿಲ್ಲ. ಆಹಾರ, ಕಾಳು ಕಡಿಗಳ ಬೆಲೆ ಏರಿಕೆ, ಗ್ರಾಮೀಣ ಉದ್ಯೋಗದ ಕುಸಿತ, ರೈತರದ ಆದಾಯ ನಾಶ, ಸಾಲದ ಒತ್ತಡ ಮತ್ತು ಪಶು ಸಂಪತ್ತಿನ ನಷ್ಟ ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಕೆಲವು ಅಧ್ಯಯನಗಳ ಪ್ರಕಾರ ವ್ಯಾಪಾರಿಗಳು ಧಾನ್ಯವನ್ನು ಕೂಡಿಟ್ಟುಕೊಂಡಿದ್ದರಿಂದ ಬೆಲೆಗಳು ಮತ್ತಷ್ಟು ಏರಿದವು. ರೈಲು ಮಾರ್ಗಗಳು ದೂರದ ಪ್ರದೇಶಗಳಿಂದ ಧಾನ್ಯವನ್ನು ತರೋದಕ್ಕೆ ನೆರವಾದರೂ ಕೂಡ ಬಡ ಜನರಿಗೆ ಅದನ್ನು ಖರೀದಿಸುವಷ್ಟು ಹಣ ಇರಲಿಲ್ಲ. ಹೀಗಾಗಿ ಆಹಾರ ದೇಶದ ಬೇರೆ ಕಡೆ ಇದ್ದರೂ ಕೂಡ ಅದನ್ನು ತಂದು ಮಾರಿದರೆ ಕೂಡ ಅವನ್ನ ಖರೀದಿಸ್ತಕ್ಕಂಥ ಸಾಮರ್ಥ್ಯ ಜನಕ್ಕೆ ಈ ಬರದಿಂದ ಇಲ್ಲದಂತೆ ಆಯಿತು. 1876ರ ಕೊನೆಯ ವೇಳೆಗೆ ಮೈಸೂರಿನಲ್ಲಿ ಬರದ ಲಕ್ಷಣಗಳು ಬಹಳ ಎದ್ದು ಕಾಣತೊಡಗಿದವು. ಈ ಹಳ್ಳಿಗಳಲ್ಲಿ ಇದ್ದಂಥ ಕಾಳು ಕಡಿಗಳು ಮುಗಿತೊಡಗಿದವು. ಕೃಷಿಕರಿಗಾಗಿ ಮುಂದಿನ ಬೆಳೆಗಾಗಿ ಬೀಜ ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಯಿತು. ಎತ್ತು ದನಗಳನ್ನ ಮಾರಾಟ ಮಾಡಿ ಆಹಾರ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಯಿತು. ಕೊನೆಗೆ ಮಾರೋದಕ್ಕೆ ದನಗಳು ಕೂಡ ಉಳಿದೆ ಅಂತ ಪರಿಸ್ಥಿತಿ ಉಂಟಾಯಿತು. ಬಡ ರೈತರು, ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಕರಕುಶಲಗಾರರು ಬಹಳ ತೀವ್ರವಾಗಿ ಬಾಧೆಗೊಳಪಟ್ಟರು. ಆಹಾರದ ಕೊರತೆ ನಂತರ ದೇಹ ದುರ್ಬಲಗೊಂಡಾಗ ಸಾಂಕ್ರಾಮಿಕ ರೋಗಗಳು ಮಾರ್ಕಾದವು. 1877 ಮೈಸೂರು ಬರದ ಅತ್ಯಂತ ಕರಾಳ ವರ್ಷ ಅಂತ ಗುರುತಿಸಲಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂದಾಗ ಜನರಲ್ಲಿ ಆಶಾಭಾವನೆ ಮೂಡಿತ್ತು. ಆದರೆ ಜೂನ್ ಜುಲೈ ವೇಳೆಗೆ ಮತ್ತೆ ಮಳೆಯ ಕೊರತೆ ಸ್ಪಷ್ಟ ಆಯಿತು. ಮತ್ತೆ ಈ ಮಳೆ ಕೊರತೆ ಎದ್ದು ಕಾಣತೊಡಗಿತು. ಹೀಗಾಗಿ ಹಿಂದಿನ 2 ವರ್ಷಗಳ ಕೃಷಿ ವೈಫಲ್ಯಕ್ಕೆ 3ನೇ ವರ್ಷದ ವೈಫಲ್ಯವು ಕೂಡ ಸೇರಿಕೊಂಡಿತು. ಸೆಪ್ಟೆಂಬರ್ ವೇಳೆಗೆ ಪರಿಸ್ಥಿತಿ ಬಹಳ ಭೀಕರ ರೂಪ ತಾಳಿತು. ಆ ಸಮಯದಲ್ಲಿ ಮೈಸೂರು ರಾಜ್ಯದಲ್ಲಿ ಸುಮಾರು 2,80,000 ಜನ ಪರಿಹಾರ ಪಡಿತಾ ಇದ್ರು. ಆದರೆ ಅವರಲ್ಲಿ ಕೇವಲ 24,000 ಜನ ಮಾತ್ರ ಮೇಲ್ವಿಚಾರಣೆಯಲ್ಲಿದ್ದಂಥ ಪರಿಹಾರ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಉಳಿದವರಲ್ಲಿ ಅನೇಕರು ನೇರ ಆಹಾರದ ಸಹಾಯದ ಮೇಲೆ ಅವಲಂಬಿತರಾಗಿದ್ದರು, ಕೊಡ್ತಕ್ಕಂಥ ಆಹಾರ ಧಾನ್ಯಗಳ ಮೇಲೆ ಅವಲಂಬಿತರಾಗಿದ್ದರು. ಬೆಂಗಳೂರು ನಗರ ಕೂಡ ಈ ಮಾನವೀಯ ದುರಂತದ ಮುಖ್ಯ ಕೇಂದ್ರವಾಗಿ ಬದಲಾಯಿತು. ಹಳ್ಳಿಗಳಿಂದ ಸಾವಿರಾರು ಹಸಿದ ಜನ ಬೆಂಗಳೂರಿನ ಹತ್ರ ವಲಸೆ ಬಂದರು. ಆದರೆ ಈ ನಗರಕ್ಕೂ ಕೂಡ ಅವ್ರನ್ನ ಸಂಪೂರ್ಣವಾಗಿ ಉಳಿಸ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಆ ಕಾಲದ ದಾಖಲೆಗಳ ಪ್ರಕಾರ 1877ರ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿದಿನ ಸರಿಸುಮಾರು 40 ಬರಕ್ಕೆ ಸಂಬಂಧಪಟ್ಟ ಸಾವುಗಳು ವರದಿಯಾಗ್ತಾ ಇದ್ವು. ಅಂದರೆ 40 ಜನ ಬರದಿಂದ ಸಾಯ್ತಾ ಇದ್ರು. ನಗರದ ಹೊರಭಾಗದ ಪ್ರದೇಶಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಸಾವುಗಳು ನಡೀತಾ ಇದ್ವು. ಮದ್ರಾಸ್ ರೈಲ್ವೆ ಮೂಲಕ ಬೆಂಗಳೂರಿಗೆ ದಿನಕ್ಕೆ ಸುಮಾರು 500 ಟನ್ ಆಹಾರ ಧಾನ್ಯ ತಲುಪ್ತಾ ಇದ್ವು ಅಂತೇಳಿ ದಾಖಲೆಗಳು ತಿಳಿಸ್ತವೆ. ಸೈದ್ಧಾಂತಿಕವಾಗಿ ಅದು ಸುಮಾರು 9 ಲಕ್ಷ ಜನರಿಗೆ ಆಹಾರ ಒದಗಿಸುವಂಥ ಪ್ರಮಾಣ ಆಗಿತ್ತು. ಆದರೆ ಅದೇ ಸಮಯದಲ್ಲಿ ಕಾಳುಗಳ ಬೆಲೆ ಸಾಮಾನ್ಯಕ್ಕಿಂತ 4-5 ಪಟ್ಟು ಹೆಚ್ಚಾಗಿತ್ತು. ನಂತರ ಕೆಲವು ತಿಂಗಳಲ್ಲಿ ಸಾಮಾನ್ಯ ಬೆಲೆಯ 3 ಪಟ್ಟು ಮಟ್ಟದಲ್ಲೇ ಆಹಾರದ ಬೆಲೆಗಳು ಮುಂದುವರೆದವು. ಹೀಗಾಗಿ ಬರವನ್ನು ಕೇವಲ ಧಾನ್ಯವಿಲ್ಲದ ಪರಿಸ್ಥಿತಿ ಅಂತ ಅರ್ಥೈಸೋದು ಅಪೂರ್ಣ ಆಗ್ತದೆ. ಯಾಕಂದರೆ ಧಾನ್ಯಗಳಿದ್ರೂ ಕೂಡ ಅದರ ಬೆಲೆ ಜನತೆ ಖರೀದಿ ಮಾಡೋದಕ್ಕೆ ಅಡ್ಡಿಯಾಗಿತ್ತು.
ಅಂದರೆ ಜನದ ಖರೀದಿ ಸಾಮರ್ಥ್ಯ ಮತ್ತು ದಕ್ಕತಕ್ಕಂಥ ಕಾಳುಗಳು ಇವೆರಡರಲ್ಲಿರ್ತಕ್ಕಂಥ ಅಂತರ ಬರಕ್ಕೆ ಇನ್ನಷ್ಟು ಬರೆಯನ್ನು ಹಾಕ್ದಂಗಾಗಿತ್ತು. ಬರದ ಜೊತೆಗೆ ಇನ್ನಷ್ಟು ಬರೆಯನ್ನು ಜನರ ಮೇಲೆ ಹಾಕ್ತು. ಮೈಸೂರು ಬರದ ಅತ್ಯಂತ ವಿವಾದಾತ್ಮಕ ಅಂಕಿ ಸಂಖ್ಯೆಗಳಲ್ಲಿ ಐತೆ. ಸಮಕಾಲೀನ ಮತ್ತು ನಂತರದ ದಾಖಲೆಗಳಲ್ಲಿ ಬೇರೆ ಬೇರೆ ಅಂದಾಜುಗಳು ನಮಗೆ ಕಂಡು ಬರ್ತವೆ. ಹಾಗೆ ಆಗಿನ ಕಾಲದ ದಾಖಲೆಗಳಲ್ಲಿ ಹಸಿವಿನಿಂದ ನೇರವಾಗಿ ಸಂಭವಿಸಿದ ಸಾವು ಮತ್ತೆ ಹಸಿವಿನಿಂದ ದುರ್ಬಲಗೊಂಡ ದೇಹದಲ್ಲಿ ಹರಡಿದ ರೋಗಗಳಿಂದ ಉಂಟಾದಂಥ ಸಾವುಗಳನ್ನ ಪ್ರತ್ಯೇಕ ಮಾಡೋದು ಬಹಳ ಕಷ್ಟ. ಅದರಿಂದ ಬರದ ಸಾವಿನ ಸಂಖ್ಯೆಗಳ ಕುರಿತು ಇತಿಹಾಸಕಾರರಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿದ್ದಾವೆ. ವಿಲಿಯಂ ಡಿಗ್ಬಿ ಮುಂತಾದ ಸಮಕಾಲೀನ ವೀಕ್ಷಕರು ಮೈಸೂರಿನಲ್ಲಿ ಬರ ಮತ್ತು ರೋಗಗಳಿಂದ ಸುಮಾರು 12.5 ಲಕ್ಷ ಜನ ಸತ್ತರು ಅಂತೇಳಿ ಅಂದಾಜು ಮಾಡಿರ್ತಾರೆ. ಇದು ಸುಮಾರು ಮೈಸೂರು ಜನಸಂಖ್ಯೆಯ 25% ಆಗುತ್ತೆ. ಇನ್ನೊಂದು ಪ್ರಮುಖ ಜನಸಂಖ್ಯಾ ಸಾಕ್ಷಿ ಅಂತ ಹೇಳಿದ್ರೆ 1871 ಮತ್ತು 1886 ಜನಗಣತಿ. 1871ರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನದ ಜನಸಂಖ್ಯೆ ಸುಮಾರು 50,55,412 ಇದ್ರೆ 1881ರಲ್ಲಿ ಅದು 41,86,188 ಇಳಿದೈತೆ. ಅಂದ್ರೆ ಸುಮಾರು 8,69,224 ಜನ ಕುಸಿತೋಗಿ ಅವರ ಜನಸಂಖ್ಯೆ ಕುಸಿತೋಗಿರ್ತೈತೆ, ಅಥವಾ ಸುಮಾರು 17.2% ಜನಸಂಖ್ಯೆ ಕಡಿಮೆ ಆಗಿರ್ತೈತೆ. ಆದರೆ ಈ 8.69 ಲಕ್ಷದ ಕುಸಿತವನ್ನ ನಾವು ಬರದಲ್ಲಿ ಸತ್ತವರ ಸಂಖ್ಯೆ ಅಂತ ಹೇಳೋಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಜನಸಂಖ್ಯೆಯ ಬದಲಾವಣೆಯಲ್ಲಿ ಸಾವುಗಳ ಜೊತೆಗೆ ವಲಸೆ, ಜನನಗಳ ಕುಸಿತ ಮತ್ತು ಜನಗಣತಿ ವಿಧಾನಗಳ ವ್ಯತ್ಯಾಸಗಳು ಕೂಡ ಸೇರ್ಕೊಂಡಿದ್ವು. ಇನ್ನೊಂದು ಕಡೆ 1878ರಲ್ಲಿ ನಡೆಸಿದ ಕೆಲವು ಪ್ರದೇಶಗಳ ಮಾದರಿ ಗಣತಿನಲ್ಲಿ 1871ಕ್ಕೆ ಹೋಲಿಸಿದ್ರೆ ಜನಸಂಖ್ಯೆ 28.77% ಕುಸಿತ ಕಂಡು ಬಂತು. ಅದರಲ್ಲಿ ಸುಮಾರು 15.1% ಸಾವುಗಳಿಂದ, 7.9% ವಲಸೆಯಿಂದ, ಮತ್ತೆ ಉಳಿದ 5.77% ಜನರ ಸ್ಥಿತಿ ಪತ್ತೆಯಾಗದ ಕಾರಣದಿಂದ, ಅಂದ್ರೆ ಜನ ಎಲ್ಲಿದ್ದಾರೆ ಅಂತ ಗೊತ್ತಾಗದ ಕಾರಣದಿಂದ ಉಂಟಾಗಿತ್ತು. ಆದ್ರಿಂದ 12.5 ಲಕ್ಷ ನೇರವಾಗಿ ಬರದಿಂದ ಸತ್ತ ಜನ ಅಂತ ಹೇಳಕ್ಕಾಗಲ್ಲ. ಬರ ಮತ್ತು ಇತರ ಪರಿಣಾಮಗಳಿಂದ ಉಂಟಾದ ಜನಸಂಖ್ಯೆ ಕುಸಿತ ಅಂತೇಳಿ ಹೇಳ್ಬಹುದು. ಮೈಸೂರು ಆ ಕಾಲದಲ್ಲಿ ಕೃಷಿ ಆಧಾರಿತ ರಾಜ್ಯ ಆಗಿದ್ದರಿಂದ ಪಶುಗಳ ನಷ್ಟ ಕೂಡ ಮಾನವೀಯ ದುರಂತವನ್ನ ಮತ್ತಷ್ಟು ಗಂಭೀರಗೊಳಿಸಿತ್ತು. ಎತ್ತುಗಳು ಕೃಷಿಯ ಪ್ರಮುಖ ಶಕ್ತಿಯಾಗಿದ್ವು. ಜನ ಮೊದಲು ಅವುಗಳನ್ನ ಆಹಾರಕ್ಕಾಗಿ ಮಾರಾಟ ಮಾಡಿದ್ರು. ನಂತರ ಆಹಾರ ಮತ್ತು ಮೇವು ಎರಡರ ಕೊರತೆಯಿಂದ ಅವೇ ದನಗಳೇ ಸಾಯತೊಡಗಿದ್ವು. ಇತಿಹಾಸದ ದಾಖಲೆಗಳಲ್ಲಿ ಬರದ ಅವಧಿನಲ್ಲಿ ಸುಮಾರು 2.5 ಲಕ್ಷ ಅಂದಾಜು ಹಸುಗಳು ಸತ್ತು, ದನಗಳು ಸತ್ತು ಅಂತೇಳಿ ಒಂದು ಅಂದಾಜು ಹೇಳ್ತಾ ಇದೆ. ವಿಲಿಯಂ ಡಿಗ್ಬಿಯ ದಾಖಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಎತ್ತು, ಎಮ್ಮೆ, ಕುರಿ ಮತ್ತು ಮೇಕೆಗಳು ಸತ್ತು ಅಂತೇಳಿ ತಿಳಿಸಲಾಗಿದೆ. ಪಶುಗಳ ಸಾವು ಅಂತ ಹೇಳಿದ್ರೆ ಕೇವಲ ಆ ಕ್ಷಣದ ಆಸ್ತಿ ನಷ್ಟ ಅಲ್ಲ. ಮುಂದಿನ ಕೃಷಿ ಋತುವಿನಲ್ಲಿ ಕೃಷಿ ಕಾಲ ಬಂದಾಗ ಹೊಲ ಉಳುಮೆ ಮಾಡೋದಕ್ಕೆ ಎತ್ತುಗಳೇ ಇರಲಿಲ್ಲ. ಹೀಗಾಗಿ ಬರ ಮುಗಿದ ನಂತರ ಕೂಡ ಕೃಷಿ ಆರ್ಥಿಕತೆ ತಕ್ಷಣ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಮೈಸೂರು ಆಡಳಿತ ಪರಿಹಾರ ಕಾಮಗಾರಿಗಳನ್ನೇನೋ ಪ್ರಾರಂಭ ಮಾಡಿತ್ತು. ಆಹಾರದ ವಿತರಣೆ, ಪರಿಹಾರದ ಶಿಬಿರಗಳು ಮತ್ತೆ ಉದ್ಯೋಗಾಧಾರಿತ ಪರಿಹಾರ ಕಾರ್ಯಗಳು ನಡೆದವು. ಆದರೆ ಬರದ ಪ್ರಮಾಣ ಆಡಳಿತದ ಸಾಮರ್ಥ್ಯವನ್ನ ಮೀರತೊಡಗಿತ್ತು. 1877ರ ನಡುಗಾಲದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಾಗ ಪರಿಹಾರ ವ್ಯವಸ್ಥೆಯನ್ನ ಮರು ಸಂಘಟನೆ ಮಾಡೋದಕ್ಕೆ ಬ್ರಿಟಿಷ್ ಭಾರತದ ಸರ್ಕಾರ ಮಧ್ಯಪ್ರವೇಶ ಮಾಡಿತು. ವೈಸರಾಯ್ ಲಾರ್ಡ್ ರಿಡನ್ ಮೈಸೂರಿಗೆ ಭೇಟಿ ನೀಡಿ ಚಾರ್ಲ್ಸ್ ಎಲಿಯಟ್ ಅದನ್ನ ಬರ ಆಯುಕ್ತರನ್ನಾಗಿ ನೇಮಿಸಿದರು. ನಂತರ ಪರಿಹಾರ ಕಾರ್ಯಗಳನ್ನ ದೊಡ್ಡ ಕೇಂದ್ರಗಳಲ್ಲಿ ಕೇಂದ್ರೀಕರಣ ಮಾಡಲಾಯಿತು. ಮತ್ತೆ ಅತ್ಯಂತ ದುರ್ಬಲರಿಗೆ ಉಚಿತ ನೆರವು ನೀಡತಕ್ಕಂಥ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಯಿತು. ಸೆಪ್ಟೆಂಬರ್, ಅಕ್ಟೋಬರ್ 1877ರಲ್ಲಿ ಒಳ್ಳೆ ಮಳೆ ಬಂದ ನಂತರ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸತೊಡಗಿತ್ತು. 1877 ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ನಲ್ಲಿ ಬಂದ ಉತ್ತಮ ಮಳೆ ಕೃಷಿಗೆ ಮತ್ತೆ ಅವಕಾಶ ನೀಡಿತು. ಜನ ಹಳ್ಳಿಗಳಿಗೆ ಹಿಂದಕ್ಕೆ ಹೋಗಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅವರ ಹತ್ರ ಬಿತ್ತೋದಕ್ಕೆ ಬೀಜ ಇರಲಿಲ್ಲ, ಉಳೋದಕ್ಕೆ ಎತ್ತುಗಳಿರಲಿಲ್ಲ, ಹಾಗೆಯೇ ಕೃಷಿ ಉಪಕರಣಗಳು ಇರಲಿಲ್ಲ, ಹಣವೂ ಇರಲಿಲ್ಲ. ಉಳಿದಿದ್ದ ಕೆಲವೇ ಎತ್ತುಗಳ ಜೊತೆಗೆ ಹೊಲಗಳನ್ನ ಮತ್ತೆ ಉಳುಮೆ ಮಾಡಬೇಕಾಯಿತು. ಕೆಲವು ಕಡೆ ಬೀಜವನ್ನ ಪರಿಹಾರವಾಗಿ ಒದಗಿಸಲಾಯಿತು. 1878ರಲ್ಲಿ ಪರಿಹಾರ ಕಾರ್ಯಗಳನ್ನ ನಿಧಾನವಾಗಿ ಕುಗ್ಗಿಸಲಾಯಿತು, ಕಡಿಮೆ ಮಾಡಲಾಯಿತು. ಆದರೂ ಕೂಡ ಬೆಳೆ ತಕ್ಷಣವೇ ಸಾಮಾನ್ಯ ಸ್ಥಿತಿಗೆ ಮರಳಲ್ಲ. 1877-78ರ ಬೆಳೆ ಸಾಮಾನ್ಯ ವರ್ಷದ ಬೆಳೆಗಿಂತ ಅರ್ಧಕ್ಕಿಂತಲೂ ಕಡಿಮೆ ಇತ್ತಂತೇಳಿ ದಾಖಲೆಗಳು ತಿಳಿಸ್ತವೆ. 1877ರ ನವೆಂಬರ್ನಿಂದ 1878ರ ಅವಧಿನಲ್ಲಿ ಕೂಡ ಕಾಳುಗಳ ಬೆಲೆ ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚು ಮಟ್ಟದಲ್ಲಿತ್ತು. ಮೈಸೂರು ರಾಜ್ಯದ ಕೃಷಿ ಆರ್ಥಿಕತೆಗೆ ಈ ಬರ ಭಾರಿ ಹೊಡೆತ ನೀಡಿತು. ನಂತರ ಅಧಿಕೃತ ಅಂದಾಜುಗಳಲ್ಲಿ ಬೆಳೆ ನಷ್ಟದ ಮೌಲ್ಯ ಆಗಿನ ಕಾಲದ 1 ಕೋಟಿ ಬ್ರಿಟಿಷ್ ಪೌಂಡ್ಗೆ ಸಮನಾಗಿತ್ತು. ರಾಜ್ಯ ಬರ ಪರಿಹಾರಕ್ಕಾಗಿ ಸುಮಾರು 70 ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಿತ್ತು. ಭೂಮಿ ತೆರಿಗೆನಲ್ಲಿ ಸುಮಾರು 28 ಲಕ್ಷ ರೂಪಾಯಿಗಳನ್ನ ವಿನಾಯಿತಿಯಾಗಿ ಬಿಟ್ಕೊಡ್ಬೇಕಾಯಿತು. ಹಲವು ವರ್ಷಗಳಿಂದ ಸಂಗ್ರಹ ಮಾಡಿದ್ದಂಥ ಸುಮಾರು ಆಗಿನ ಕಾಲಕ್ಕೆ ಬ್ರಿಟಿಷ್ ಪೌಂಡ್ಗಳಲ್ಲಿ 4,62,000
ಪೌಂಡ್ಗಳಷ್ಟು ರಾಜ್ಯದ ಉಳಿತಾಯದ ಹಣವು ಕೂಡ ಕರಗೋಯಿತು. ಮತ್ತೆ ಬ್ರಿಟಿಷ್ ಸರ್ಕಾರದಿಂದ 5 ಲಕ್ಷ ಪೌಂಡ್ ಸಾಲವನ್ನು ಕೂಡ ಪಡಿಬೇಕಾಯಿತು. ಇದರಿಂದ ಬರ ಜನರನ್ನ ಮಾತ್ರ ಅಲ್ಲ, ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಕೂಡ ದುರ್ಬಲಗೊಳಿಸಿತ್ತು. ಬರದ ಅತ್ಯಂತ ಆಳವಾದ ಪರಿಣಾಮಗಳಲ್ಲಿ ಒಂದಂತ ಹೇಳಿದ್ರೆ ಜನಸಂಖ್ಯೆಯಲ್ಲಿ ಆದಂಥ ಬದಲಾವಣೆ. 1871ರಲ್ಲಿ ಒಂದು ವರ್ಷದೊಳಗಿನ ಮಕ್ಕಳ ಸಂಖ್ಯೆ ಸುಮಾರು 1,98,600 ಇದ್ದರೆ 1881ರಲ್ಲಿ ಅದು ಕೇವಲ 1,23,715ಕ್ಕೆ ಇಳಿದಿತ್ತಂತೇಳಿ ದಾಖಲೆಗಳು ತಿಳಿಸ್ತವೆ. ಅಂದರೆ ಸುಮಾರು 74,883ರಷ್ಟು ಮಕ್ಕಳು ಕಡಿಮೆ ಆಗಿದ್ದರು. ಇದು ಕೇವಲ ಮಕ್ಕಳ ಸಾವಿನ ಪರಿಣಾಮ ಮಾತ್ರ ಅಲ್ಲ, ಬರದ ಸಮಯದಲ್ಲಿ ಮದುವೆ, ಗರ್ಭಧಾರಣೆ ಮತ್ತು ಜನನ ಪ್ರಮಾಣ ಕೂಡ ತೀವ್ರವಾಗಿ ಕುಸಿತವನ್ನು ಕಂಡಿತ್ತು. ಹೀಗಾಗಿ ಬರದ ಪರಿಣಾಮವನ್ನು 1876-78ರ ಸಾವಿನ ಸಂಖ್ಯೆಯಿಂದ ಮಾತ್ರ ಅಳೆಯೋದಕ್ಕಾಗೋದಿಲ್ಲ. ಮುಂದಿನ ಹಲವು ವರ್ಷಗಳಲ್ಲಿ ಕಡಿಮೆಯಾದ ಹುಟ್ಟು, ಅನಾಥರಾದಂಥ ಮಕ್ಕಳು, ವಲಸೆ ಹೋದ ಕುಟುಂಬಗಳು ಮತ್ತು ದುರ್ಬಲಗೊಂಡ ಜನಸಂಖ್ಯೆ ಈ ದುರಂತದ ಭಾಗನೇ ಆಗಿದ್ದಾವೆ. ಈ ಬರ ಸಂಭವಿಸಿದಾಗ ಮೈಸೂರು ನೇರ ಬ್ರಿಟಿಷರ ಆಯುಕ್ತರ ಆಡಳಿತದಲ್ಲಿತ್ತು. 1881ರಲ್ಲಿ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಮೈಸೂರು ರಾಜ್ಯದ ಆಡಳಿತವನ್ನು ಮತ್ತೆ ಹಸ್ತಾಂತರಿಸಲಾಯಿತು. ಹೀಗಾಗಿ 1876-78ರ ಬರ ಮೈಸೂರು ಆಡಳಿತದ ಇತಿಹಾಸದಲ್ಲಿ ನೇರ ಆಡಳಿತದಿಂದ ಪುನಃ ಸಂಸ್ಥಾನಿಕ ಆಡಳಿತಕ್ಕೆ ಬದಲಾಗುವ ಮೊದಲು ನಡೆದಂಥ ಅತ್ಯಂತ ದೊಡ್ಡ ಸಾಮಾಜಿಕ ಆರ್ಥಿಕ ಆಘಾತವಾಗಿತ್ತು. ಬರದ ಅನುಭವ ನಂತರ ಮೈಸೂರಿನಲ್ಲಿ ನೀರಾವರಿ, ಕೆರೆಗಳ ನಿರ್ವಹಣೆ, ಕೃಷಿ ಸುಧಾರಣೆ, ಸಾರ್ವಜನಿಕ ಕಾಮಗಾರಿಗಳು ಮತ್ತು ಬರ ನಿರ್ವಹಣೆಯ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ಕಾರಣ ಆದರೆ ವಿಶಾಲ ಐತಿಹಾಸಿಕ ಹಿನ್ನೆಲೆ ಅಂದರೆ ಭಾಗ ಕೂಡ ಆಯಿತು. ಇದೇ ಬರದ ಸಮಯದಲ್ಲಿ ಬ್ರಿಟಿಷ್ ನೀರಾವರಿ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಆದಂಥ ಮಾನ್ಕ್ರಿಫ್ ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಏನು ನಡೀತು, ಆತ ಈ ಬರವನ್ನು ಕಂಡು ಏನು ಹೇಳ್ದ, ಅದಕ್ಕಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಬಯಸಿದ್ದಾನದನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.